ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನೀವು ನಿಮ್ಮ ಒಂದು ಮೊಬೈಲ್ ಡಾಟಾನ ಯೂಸ್ ಮಾಡ್ತಾನೆ ನಿಮ್ಮ ವಾಟ್ಸಪ್ಪನ್ನು ಆಫ್ಲೈನಲ್ಲಿ ಇಡ್ಬೋದು. ಸ್ನೇಹಿತರೆ, ನೀವು ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟನ್ನು ಆನ್ ಮಾಡಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ರೀತಿಯ ಆ್ಯಪ್ಸನ್ನು ಯೂಸ್ ಮಾಡ್ತಾ ವೀಡಿಯೋಸನ್ನು ನೋಡ್ತಾ ನಿಮ್ಮ ಒಂದು ವಾಟ್ಸಪ್ಪನ್ನು ನೀವು ಆಫ್ಲೈನಲ್ಲಿ ಇಡ್ಬೋದು. ನಿಮಗೆ ಯಾವುದೇ ರೀತಿ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಬರಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಮೆಸೇಜ್ ಮಾಡಿದಾಗ ಅವರಿಗೂ ಕೂಡ ಅವರ ಮೆಸೇಜಲ್ಲಿ ಡಬಲ್ ಮಾರ್ಕ್ ಬೀಳಲ್ಲ. ನಿಮಗೆ ಕಳಿಸಿರುವಂಥ ಮೆಸೇಜಲ್ಲಿ ಡಬಲ್ ಮಾರ್ಕ್ ಬರಲ್ಲ, ಸಿಂಗಲ್ ಮಾರ್ಕೇನೇ ಇರುತ್ತೆ. ಆವಾಗ ಅವ್ರು ಅಂದ್ಕೊಳ್ತಾರೆ ನೀವು ಡಾಟಾವನ್ನು ಆಫ್ ಮಾಡಿ ಇಟ್ಟಿದ್ದೀರಾ, ನಿಮ್ಮೊಂದು ಮೊಬೈಲ್ ಆಫ್ಲೈನಲ್ಲಿದೆ ಅಂತ. ಆದರೆ ನೀವು ನಿಮ್ಮೊಂದು ಡಾಟಾವನ್ನು ಆನ್ ಮಾಡಿ ಈಸಿಯಾಗಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ರೀತಿ ಆ್ಯಪ್ಸನ್ನು ಯೂಸ್ ಮಾಡ್ತಾ ಇರ್ಬೋದು. ಅವರಿಗೆ ಗೊತ್ತಾಗಲ್ಲ ನೀವು ಡಾಟಾವನ್ನು ಆನ್ ಮಾಡಿಕೊಂಡು ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂತ. ಸೊ ಹೇಗೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆ ಸ್ನೇಹಿತರೆ, ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೀವು ನೋಟಿಫಿಕೇಶನ್ ಮೂಲಕ ಪಡಿಬೇಕಂದ್ರೆ ಇಲ್ಲಿ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದೀಗ ನಾನು ಲೈವ್ ಮೂಲಕ ಎಕ್ಸಾಂಪಲ್ಗೆ ತೋರಿಸ್ಕೊಡ್ತೇನೆ. ನಾನು 2 ವಾಟ್ಸಪ್ಪನ್ನು ಯೂಸ್ ಮಾಡ್ತಿರೋದು. ಸೊ ಒಂದು ವಾಟ್ಸಪ್ಪಲ್ಲಿ ನಾನೀಗ ಇನ್ನೊಂದು ವಾಟ್ಸಪ್ಗೆ ಆಲ್ರೆಡಿ ಮೆಸೇಜ್ ಮಾಡಿದ್ದೇನೆ. ಸೊ ಇಲ್ಲಿ ಸಿಂಗಲ್ ಮಾರ್ಕ್ ಬಿದ್ದಿದೆ, ನೋಡ್ತಾ ಇರ್ಬೋದು. ಹಾಯ್, ಈ 3 ಮೆಸೇಜ್ಗೆ ಸಿಂಗಲ್ ಮಾರ್ಕ್ ಬಿದ್ದಿದೆ. ಇದೀಗ ನಾನು ಆ ಒಂದು ವಾಟ್ಸಪ್ಪನ್ನು ಓಪನ್ ಮಾಡ್ತೇನೆ. ಸೊ ಓಪನ್ ಮಾಡಿದಾಗ ಇಲ್ಲಿ ಮೆಸೇಜ್ ಬಂದಿದೆ. ಹಾಗೆಯೇ ಇನ್ನೊಂದು ವಾಟ್ಸಪ್ಪನ್ನು ಓಪನ್ ಮಾಡ್ತೇನೆ. ಸೊ ಇದೀಗ ಇಲ್ಲಿ ನೋಡ್ತಾ ಇರ್ಬೋದು ಡಬಲ್ ಮಾರ್ಕ್ ಬಿದ್ದಿದೆ. ಇಲ್ಲಿ ಬ್ಲೂ ಟಿಕ್ಕಲ್ಲಿ ಡಬಲ್ ಮಾರ್ಕ್ ಬಿದ್ದಿದೆ. SMS ರೀಡ್ ಆಗಿದೆ ಅಂತ ಅರ್ಥ ಈಗ. ಸೊ ಸ್ನೇಹಿತರೆ, ಇದೀಗ ನಾನು ಈ ಒಂದು ವಾಟ್ಸಪ್ಪನ್ನು ಹೇಗೆ ಆಫ್ಲೈನ್ ಮಾಡೋದು ಅಂತ ತಿಳಿಸ್ತೇನೆ. ನಾನು ನನ್ನ ಇನ್ನೊಂದು ವಾಟ್ಸಪ್ಪನ್ನು ಇದೀಗ ಆಫ್ಲೈನ್ ಮಾಡ್ತೇನೆ. ವಾಟ್ಸಪ್ ಬಿಸ್ನೆಸ್ಸು ಇದನ್ನು ನಾನೀಗ ಆಫ್ಲೈನಲ್ಲಿ ಇಡ್ತೇನೆ. ಈ ಒಂದು ಅಪ್ಲಿಕೇಶನ್ ಮೇಲೆ ಹೋಲ್ಡ್ ಮಾಡಿದ ನಂತರ ಅಪ್ಲಿಕೇಶನ್ ಮ್ಯಾನೇಜನ್ನು ಓಪನ್ ಮಾಡ್ಕೊಳ್ಳಿ. ಆ್ಯಪ್ ಇನ್ಫಾರ್ಮೇಷನ್ನ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿಯಾಗಿ ಬರುತ್ತೆ. ಆನಂತರ ಸ್ನೇಹಿತರೆ, ಇಲ್ಲಿ ಬ್ಯಾಟ್ರಿ ಯೂಸ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಫೋರ್ಸ್ ಸ್ಟಾಪ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಫೋರ್ಸ್ ಸ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದ್ಸಲ. ಸ್ನೇಹಿತರೆ, ಈಗ ನಾನು ವಾಟ್ಸಪ್ ಬಿಸ್ನೆಸ್ ಫೋರ್ಸ್ ಸ್ಟಾಪ್ ಮಾಡಿದ್ದೇನೆ. ಇದೀಗ ಈ ಒಂದು ವಾಟ್ಸಪ್ ಬಿಸ್ನೆಸ್ ಆಫ್ಲೈನಲ್ಲಿದೆ. ಸೊ ನಾನೀಗ ಡೈರೆಕ್ಟಾಗಿ ಚೆಕ್ ಮಾಡಿನೂ ಕೂಡ ನಿಮಗೆ ತೋರಿಸ್ತೇನೆ. ನಾನು ನಾರ್ಮಲ್ ವಾಟ್ಸಪ್ ಅಂದರೆ ನಾನು ಇನ್ನೊಂದು ವಾಟ್ಸಪ್ಪನ್ನು ಓಪನ್ ಮಾಡಿದ್ದೇನೆ. ಓಪನ್ ಆದ ನಂತರ ಸೊ ವಾಟ್ಸಪ್ ಬಿಸ್ನೆಸ್ ನಂಬರ್ಗೆ ಈಗ ನಾನು ಮೆಸೇಜನ್ನು ಮಾಡ್ತೇನೆ. ಇಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸ್ತೇನೆ. ಸೊ ನೋಡ್ತಾ ಇರ್ಬೋದು, ಎಷ್ಟು ಮೆಸೇಜ್ ಕಳಿಸಿದ್ರು ಕೂಡ ಇಲ್ಲಿ ಸಿಂಗಲ್ ಮಾರ್ಕ್ ಇದೆ, ನೋಡ್ತಾ ಇರ್ಬೋದು. ಡಬಲ್ ಮಾರ್ಕ್ ಕೂಡ ಬಿದ್ದಿಲ್ಲ, ಸಿಂಗಲ್ ಮಾರ್ಕ್ ಇದೆ. ಸೊ ನೋಡ್ತಾ ಇರ್ಬೋದು, ನೀವು ಎಷ್ಟೇ ಮೆಸೇಜ್ ಕಳಿಸಿದ್ರು ಕೂಡ ಆ ಒಂದು ವಾಟ್ಸಪ್ಗೆ ಈಗ ಸಿಂಗಲ್ ಮಾರ್ಕ್ ಇದೆ, ಡಬಲ್ ಮಾರ್ಕ್ ಬಿದ್ದಿಲ್ಲ, ಹಾಗೆ ಬ್ಲೂ ಟಿಕ್ ಕೂಡ ಬಂದಿಲ್ಲ. ಸೊ ಇದೀಗ ನಾನು ಆ ಒಂದು ವಾಟ್ಸಪ್ಪನ್ನು ಓಪನ್ ಮಾಡ್ತೇನೆ. ನಾನು ಒಂದು ವಾಟ್ಸಪ್ ಬಿಸ್ನೆಸ್ಸನ್ನು ಓಪನ್ ಮಾಡ್ತೇನೆ. ಸೊ ಓಪನ್ ಮಾಡಿದಾಗ ನನಗಿಲ್ಲಿ ಡೈರೆಕ್ಟಾಗಿ ಎಲ್ಲ ಮೆಸೇಜ್ ಕೂಡ ಬಂದಿದೆ. ಸೊ ನೋಡ್ತಾ ಇರ್ಬೋದು, ಇದೀಗ ನಾನು ನನ್ನ ಇನ್ನೊಂದು ವಾಟ್ಸಪ್ ಅಂದರೆ ನಾರ್ಮಲ್ ವಾಟ್ಸಪ್ಪನ್ನು ಓಪನ್ ಮಾಡಿದ್ದೇನೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮೆಸೇಜ್ ರೀಡ್ ಮಾಡಿದ ಮೇಲೆ ಇಲ್ಲಿ ಬ್ಲೂ ಟಿಕ್ಕಲ್ಲಿ ಬಂದಿದೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ, ನೀವು ಈ ರೀತಿಯಾಗಿ ವಾಟ್ಸಪ್ಪನ್ನು ಫೋರ್ಸ್ ಸ್ಟಾಪ್ ಮಾಡೋ ಮೂಲಕ ಆಫ್ಲೈನಲ್ಲಿ ಇಡ್ಬೋದು. ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಬ್ಯಾಟ್ರಿ ಯೂಸಸಲ್ಲಿ ಫೋರ್ಸ್ ಸ್ಟಾಪನ್ನು ಮಾಡಿ ಈ ಒಂದು ವಾಟ್ಸಪ್ಪನ್ನು ಆಫ್ಲೈನ್ ಮಾಡಿ ಇಡ್ಬೋದು. ಇಲ್ಲಿ ನೀವು ವಾಟ್ಸಪ್ಪನ್ನು ಓಪನ್ ಮಾಡೋವರೆಗೂ ಮಾತ್ರ ಈ ಒಂದು ವಾಟ್ಸಪ್ ಆಫ್ಲೈನಲ್ಲಿ ಇರುತ್ತೆ. ನೀವು ಓಪನ್ ಮಾಡಿದ ಮೇಲೆ ತಕ್ಷಣ ಈ ಒಂದು ವಾಟ್ಸಪ್ ಆಫ್ಲೈನ್ ಇರೋದು ಆನ್ಲೈನ್ ಆಗುತ್ತೆ. ಈ ಒಂದು ಆ್ಯಪ್ ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ನೀವು ಫೋರ್ಸ್ ಸ್ಟಾಪ್ ಮಾಡಿರ್ತೀರ, ಆವಾಗ ಒಂದು ಆ್ಯಪ್ ಸ್ಟಾಪ್ ಆಗಿರುತ್ತೆ, ಯಾವುದೇ ಡಾಟಾವನ್ನು ರನ್ ಮಾಡ್ತಾ ಇರಲ್ಲ, ನಿಮ್ಮೊಂದು ಇಂಟರ್ನೆಟನ್ನು ಯೂಸ್ ಮಾಡ್ಕೊಳ್ತಾ ಇರಲ್ಲ. ನೀವು ಆ ಒಂದು ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಪುನಃ ಅದು ಮೊದಲಿನ ಥರನೇ ನಿಮ್ಮೊಂದು ಡಾಟಾವನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಸೊ ಆವಾಗ ಅದು ಆನ್ಲೈನ್ ಆಗುತ್ತೆ, ಆಫ್ಲೈನ್ ಆಗಲ್ಲ. ಸೊ ಇಲ್ಲಿ ನೀವು ಫೋರ್ಸ್ ಸ್ಟಾಪನ್ನು ಮಾಡಿ ಆ ಒಂದು ಆ್ಯಪನ್ನು ಯೂಸ್ ಮಾಡಬಾರ್ದು, ಅಂದರೆ ಓಪನನ್ನು ಮಾಡಬಾರ್ದು. ಓಪನ್ ಮಾಡಿದ್ರೆ ಆ ಒಂದು ವಾಟ್ಸಪ್ ಆನ್ಲೈನ್ ಆಗುತ್ತೆ. ಈ ರೀತಿಯಾಗಿ ನೀವು ನಿಮ್ಮೊಂದು ಮೊಬೈಲಲ್ಲಿ ವಾಟ್ಸಪ್ಪನ್ನು ಆಫ್ಲೈನ್ ಮಾಡಿ ನಿಮ್ಮೊಂದು ಮೊಬೈಲನ್ನು ಯೂಸ್ ಮಾಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.